Dear students, hope this video will help you all to understand the chapter and excel in the upcoming exams. I have read Kannada question and answers along with English explanation so that you can understand it better. If this video is helpful, please like, share and subscribe. Also, I appreciate your valuable comments for the chapters. Lesson number 1 Muttisikondavu. In this lesson, author P. Lankesh describes about how science overpowers the disbelief among upper caste people towards the scheduled caste people. Baslinga, who belonged to an upper caste, refused to go to government hospital to treat his eye pain because of Dr. Timmappa, who belonged to scheduled caste. But later Basalinga understands that none of his upper caste people nor religious head could cure his eye, and Dr. Timmappa's timely treatment could save his right eye. ಗದ್ಯ ಒಂದು ಮುಟ್ಟಿಸಿಕೊಂಡವನು ಬರೆದವರು ಪಿ ಲಂಕೇಶ್ ಸಂದರ್ಭ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಡೈಲಾಗ್ 1 ಆಪರೇಷನ್ ಆಗಬೇಕು ಪರವಾಗಿಲ್ಲವಾ ಆನ್ಸರ್ ಪಿ ಲಂಕೇಶ್ ಅವರು ಬರೆದಿರುವ ಮುಟ್ಟಿಸಿಕೊಂಡವನು ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನನ್ನು ಕುರಿತು ಈ ಮಾತನ್ನು ಹೇಳಿದ್ದಾರೆ. ಊರಿನವರ ಸಲಹೆಯಂತೆ ಬಸಲಿಂಗನು ತನ್ನ ಕಣ್ಣನ್ನು ತೋರಿಸಲು ಸರ್ಕಾರಿ ವೈದ್ಯರಾದ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಹೋದನು. ಅವನ ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಅವನ ಕಣ್ಣು ನೋವಿನ ಕಾರಣವನ್ನು ಹುಡುಕುತ್ತಲೇ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಮಾಡಬೇಕು ಪರವಾಗಿಲ್ಲವಾ ಎಂದು ಕೇಳಿದರು. ವೆನ್ ಬಸಲಿಂಗ ಗೋಸ್ ಟು ಡಾಕ್ಟರ್ ತಿಮ್ಮಪ್ಪ, he tells him that if he goes for an operation, his eyes can be all right. Second dialogue, ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ. ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಈ ಮಾತನ್ನು ಹೇಳುತ್ತಾರೆ. ಕಣ್ಣಿನ ಆಪರೇಷನ್ ದಿನದಂದು ಬಸಲಿಂಗ ತಿಮ್ಮಪ್ಪನವರ ಬಳಿಗೆ ಬಂದಾಗ ಅನುಭವಿ ವೈದ್ಯರಾದ ಅವರು ಬಸಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮಾಡಿ ನಂತರ ಬಸಲಿಂಗನ ಕೈ ಹಿಡಿದು, ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದು. ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ ಎಂದರು. ಆಫ್ಟರ್ ದ ಆಪರೇಷನ್, ಡಾಕ್ಟರ್ ತಿಮ್ಮಪ್ಪ ಟೆಲ್ಸ್ ಬಸಲಿಂಗ that he should not have hair bath. If he does so, then he has to lose his eyes permanently. ಥರ್ಡ್ ಡೈಲಾಗ್, ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು. ಆನ್ಸರ್, ಈ ಮಾತನ್ನು ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಹೇಳುತ್ತಾರೆ. ಡಾಕ್ಟರ್ ತಿಮ್ಮಪ್ಪನವರು ತಲೆಗೆ ನೀರು ಸೋಕಿಸಬಾರದೆಂದು ಹೇಳಿದ್ದರೂ ಹೆಂಡತಿಯ ಒತ್ತಾಯದ ಮೇರೆಗೆ ಸ್ನಾನ ಮಾಡಿ ಕಣ್ಣು ನೋವನ್ನು ಮತ್ತೆ ತಂದುಕೊಂಡನು. ಮತ್ತೆ ತಿಮ್ಮಪ್ಪನವರ ಬಳಿ ಬರದೆ ಬೇರೆ ಡಾಕ್ಟರುಗಳಿಗೆ ತನ್ನ ಕಣ್ಣುಗಳನ್ನು ತೋರಿಸಿದ. ಅವರು ಕೊಟ್ಟ ಔಷಧಿ ಉಪಯೋಗಕ್ಕೆ ಬಾರದಿದ್ದಾಗ ಮತ್ತೆ ಅವನು ತಿಮ್ಮಪ್ಪನ ಬಳಿಗೆ ಬರಬೇಕಾಯಿತು. ಆಗ ನಡುಗುತ್ತಿರುವ ಅವನನ್ನು ನೋಡಿ ಈ ಮಾತನ್ನು ಹೇಳುತ್ತಾರೆ. ವಿದೌಟ್ ಲಿಸ್ನಿಂಗ್ ಟು ಡಾಕ್ಟರ್ಸ್ ಅಡ್ವೈಸ್, ಬಸಲಿಂಗಪ್ಪ ಟೇಕ್ಸ್ ಬಾತ್ ಆ್ಯಂಡ್ ಅಗೇನ್ ಹಿಸ್ ಐಸ್ ಸ್ಟಾರ್ಟ್ಸ್ ಪೇನಿಂಗ್, ಬಟ್ he goes to other doctor. When it is not treated well, he comes back to Dr. Timmappa with the nervousness. Seeing him, doctor, to fill his confidence, doctor tells him that Baslingappa is very innocent. Fourth dialogue, ಅವನು ನನ್ನಷ್ಟೇ ಒಳ್ಳೆಯ ಡಾಕ್ಟರ್, ಏನೂ ತಪ್ಪು ತಿಳಿಯಬೇಡ. ಆನ್ಸರ್, ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಈ ಮಾತನ್ನು ಹೇಳುತ್ತಾರೆ. ಬಸಲಿಂಗ ತನ್ನ ಎಡಗಣ್ಣನ್ನು ಪೂರ್ತಿ ಕಳೆದುಕೊಂಡ ಮೇಲೆ ಅವನ ಬಲಗಣ್ಣಿನಲ್ಲಿ ನೋವು ಶುರುವಾಯಿತು. ಈ ಬಾರಿ ಅವನು ಬೇರೆ ಡಾಕ್ಟರಲ್ಲಿ ತೋರಿಸಿದರೂ ಕಡಿಮೆಯಾಗಲಿಲ್ಲ. ಆಗ ಅವನು ಮತ್ತೆ ತಿಮ್ಮಪ್ಪನವರ ಬಳಿ ಬಂದಾಗ ತಿಮ್ಮಪ್ಪ ಬಸಲಿಂಗನಲ್ಲಿ ಆಗಿರುವ ಬದಲಾವಣೆಯನ್ನು ಗಮನಿಸಿ, ನೀನು ಡಾಕ್ಟರ್ ಚಂದ್ರಪ್ಪನನ್ನು ನೋಡು, ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರ್ ಎಂದು ಹೇಳುತ್ತಾರೆ. ವೆನ್ ಬಸಲಿಂಗಪ್ಪಸ್ right eye also starts paining, he comes to Dr. Timmappa. Before coming to Dr. Timmappa, he goes to other doctor. Seeing the changes in his eyes, Dr. Timmappa refers him to another doctor called Chandrappa and tells that even Dr. Chandrappa is also as good as
ಡಾಕ್ಟರ್ ತಿಮ್ಮಪ್ಪ. ಫಿಫ್ತ್ ಡಯಲಾಗ್. ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನು ಮಾಡಿದೆ. ಆನ್ಸರ್. ಡಾಕ್ಟರ್ ತಿಮ್ಮಪ್ಪನವರು ಬಸಲಿಂಗನಿಗೆ ಈ ಮಾತನ್ನು ಹೇಳುತ್ತಾರೆ. ತಾನು ಮುಟ್ಟಿದ್ದರಿಂದ ಬಸಲಿಂಗನಿಗಾದ ತೊಂದರೆ ಮತ್ತು ಅವನಲ್ಲಾದ ನಡವಳಿಕೆಯ ಬದಲಾವಣೆಯನ್ನು ಗಮನಿಸಿದರು. ಆದ್ದರಿಂದ ಬಸಲಿಂಗನಿಗೆ, ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ, ಆದರೆ ನಿನ್ನಂಥ ಮುಗ್ಧ ಮನುಷ್ಯರಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದ್ದೆ, ಇದು ನನ್ನ ತಪ್ಪಲ್ಲ ಎಂದರು. Basalingappa was an innocent person. So when Dr. Timmappa touches him, his half disease used to vanish. Seeing the changes in him, Dr. Timmappa says that whenever I touch you, because of my touch only your sickness is gone, not because of my treatment. Sixth dialogue. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ. ಆನ್ಸರ್. ಬಸಲಿಂಗನಿಗೆ ಡಾಕ್ಟರ್ ಚಂದ್ರಪ್ಪನವರು ಈ ಮಾತನ್ನು ಹೇಳುತ್ತಾರೆ. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ತಿಳಿಸಿದಂತೆ ಡಾಕ್ಟರ್ ಚಂದ್ರಪ್ಪನವರ ಬಳಿ ಬಂದು ತನ್ನ ಕಣ್ಣನ್ನು ತೋರಿಸಿ ತನ್ನ ಎಡಗಣ್ಣು ಹೋದ ವಿಚಾರವನ್ನು ಅವರ ಬಳಿ ತಿರುಚಿ ಹೇಳಿದನು. ಆಗ ಚಂದ್ರಪ್ಪ, ಅವರಿಂದ ಆಗದ ಕೆಲಸ ನನ್ನಿಂದ ಸಾಧ್ಯವಿಲ್ಲ. ಅವರು ತುಂಬ ಪ್ರತಿಭಾವಂತ ಮತ್ತು ಪ್ರಾಮಾಣಿಕ ಡಾಕ್ಟರ್. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ ಎಂದು ಹೇಳಿದರು. ವೆನ್ ಬಸಲಿಂಗ comes to Dr. Chandrappa to treat his right eyes, he manipulates about his left eye and tells that Dr. Timmappa treated him, but Dr. Chandrappa refuses to treat his right eye and he tells him to go back to Dr. Timmappa for the further treatment. He tells that Dr. Timmappa is better than Dr. Chandrappa. ಸೆಕೆಂಡ್ ಮೇನ್ 1 ಅಂಕದ ಪ್ರಶ್ನೆಗಳು. ಫಸ್ಟ್ ಕ್ವೆಶ್ಚನ್. ಬಸಲಿಂಗನ ಹೆಂಡತಿಯ ಹೆಸರೇನು? ಆನ್ಸರ್. ಸಿದ್ಲಿಂಗಿ. ಬಸಲಿಂಗಸ್ ವೈಫ್ಸ್ ನೇಮ್ ಇಸ್ ಸಿದ್ಲಿಂಗಿ. ಸೆಕೆಂಡ್ ಮೇನ್ 1 ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ ಕ್ವೆಶ್ಚನ್. ಬಸಲಿಂಗನ ಹೆಂಡತಿಯ ಹೆಸರೇನು? ಆನ್ಸರ್. ಸಿದ್ಲಿಂಗಿ. ಬಸಲಿಂಗಸ್ ವೈಫ್ಸ್ ನೇಮ್ ಇಸ್ ಸಿದ್ಲಿಂಗಿ. ಸೆಕೆಂಡ್ ಕ್ವೆಶ್ಚನ್. ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು? ಆನ್ಸರ್. ಕಣ್ಣು ನೋವಿನ ತೊಂದರೆ. ಬಸಲಿಂಗ ಹ್ಯಾಡ್ ಪ್ರಾಬ್ಲಮ್ ಇನ್ ಹಿಸ್ ಐಸ್. ಥರ್ಡ್ ಕ್ವೆಶ್ಚನ್. ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಆರಂಭವಾಯಿತು? ಆನ್ಸರ್. ಎಡಗಣ್ಣಿನಲ್ಲಿ. ಬಸಲಿಂಗ ಹ್ಯಾಡ್ ಲೆಫ್ಟ್ ಐಸ್ ಪ್ರಾಬ್ಲಮ್. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರೇನು? ಆನ್ಸರ್. ಡಾಕ್ಟರ್ ತಿಮ್ಮಪ್ಪ. ವಾಟ್ಸ್ ದ ನೇಮ್ ಆಫ್ ದ ಡಾಕ್ಟರ್ ಇನ್ ದಿಸ್ ಸ್ಟೋರಿ? ಡಾಕ್ಟರ್ ತಿಮ್ಮಪ್ಪ. 5ನೇ ಪ್ರಶ್ನೆ. ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಲ್ಲಿದ್ದ ಅಭಿಪ್ರಾಯವೇನು? ಆನ್ಸರ್. ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗವೆಂದು. ಬಸಲಿಂಗ ಥಾಟ್ ದ್ಯಾಟ್ ದ ಗವರ್ಮೆಂಟ್ ಹಾಸ್ಪಿಟಲ್ ಈಸ್ ಫಾರ್ ಹೋಮ್ಲೆಸ್ ಪೀಪಲ್. 6th ಕ್ವೆಶ್ಚನ್. ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಏನೆಂದು ಸುಳ್ಳು ಹೇಳಿದನು? ಆನ್ಸರ್. ತಾನು ತಲೆಗೆ ನೀರು ಸೋಂಕಿಸಿಯೇ ಇಲ್ಲವೆಂದು ಸುಳ್ಳು ಹೇಳಿದನು. ಬಸಲಿಂಗ ಲೈಸ್ ಟು ಡಾಕ್ಟರ್ ತಿಮ್ಮಪ್ಪ ದ್ಯಾಟ್ ಹಿ ನೆವರ್ ಹ್ಯಾಡ್ ಹೇರ್ ವಾಶ್. 7th ಕ್ವೆಶ್ಚನ್. ಬಸಲಿಂಗ ವೈದ್ಯರಿಗಾಗಿ ಅಲೆದಿದ್ದ ಜೊತೆಗಿದ್ದ ರಾಜಕಾರಣಿ ಯಾರು? ಉತ್ತರ. ರುದ್ರಪ್ಪ. ಹೂ ವಾಸ್ ದ ಪೊಲಿಟಿಷಿಯನ್ ಸಪೋರ್ಟೆಡ್ ಬಸಲಿಂಗ ಫಾರ್ ದ ಸರ್ಚ್ ಆಫ್ ಡಾಕ್ಟರ್ಸ್? ರುದ್ರಪ್ಪ. 8ನೆಯ ಪ್ರಶ್ನೆ. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ತರವನ್ನು ತಲುಪತೊಡಗಿತ್ತು? ಆನ್ಸರ್. ಮಾನಸಿಕ ಸ್ತರವನ್ನು. ಬಸಲಿಂಗ ವಾಸ್ ಮೆಂಟಲಿ ಅಪ್ಸೆಟ್ ಡ್ಯೂ ಟು ಹಿಸ್ ಡಿಸೀಸ್. 9th ಕ್ವೆಶ್ಚನ್. ಡಾಕ್ಟರ್ ತಿಮ್ಮಪ್ಪ ಯಾವ ವೈದ್ಯರನ್ನು ಕಾಣಬೇಕೆಂದು ಸೂಚಿಸಿದರು? ಆನ್ಸರ್. ಡಾಕ್ಟರ್ ಚಂದ್ರಪ್ಪನವರನ್ನು. ಡಾಕ್ಟರ್ ತಿಮ್ಮಪ್ಪ ರೆಫರ್ಸ್ ಟು ಡಾಕ್ಟರ್ ಚಂದ್ರಪ್ಪ. 10ನೆಯ ಪ್ರಶ್ನೆ. ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ? ಆನ್ಸರ್. ಸುಳ್ಳುಗಳಿಂದ. ಅಟ್ ಲಾಸ್ಟ್ ಬಸಲಿಂಗ ವಾಸ್ ಗಾಟ್ ರಿಡ್ ಆಫ್ ಟಾಕಿಂಗ್ ಲೈಸ್. ಸೆಕೆಂಡ್ ಮೇನ್ 2 ಅಂಕದ ಪ್ರಶ್ನೆಗಳು. ಆನ್ಸರ್ ಇನ್ 2 sentences.
ಫಸ್ಟ್ ಕ್ವೆಶ್ಚನ್, ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಯಾಕೆ? ವೈ ವಾಸ್ ಬಸಲಿಂಗ ಸೋ ಬ್ಯುಸಿ? ಆನ್ಸರ್, ವ್ಯವಸಾಯ ಮಾಡುವುದನ್ನು 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ, ಆದ್ದರಿಂದ ಬಸಲಿಂಗನಿಗೆ ಪುರುಸೊತ್ತಿಲ್ಲದ ಕಾಲವಾಗಿತ್ತು. ಇಫ್ ಹಿ ಡಿಲೇಸ್ 4 days, he could not do agricultural activities because the soil hardens. That's why Baslinga was very busy. Second question, ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು? What was his wife ಸಿದ್ಲಿಂಗಿ kept on saying? ಆನ್ಸರ್, ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ, ಕೆಮ್ಮು ಹೋಗುತ್ತಲೇ ಇಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಬಸಲಿಂಗನ ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಳು. Basalinga's wife kept on saying that child is not well, the cough is not vanishing, so take the child to ಶಿವನೂರು ಸ್ವಾಮಿ. ಥರ್ಡ್ ಕ್ವೆಶ್ಚನ್, ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿತು? ವೈ ಡಿಡ್ ಬಸಲಿಂಗ ಸ್ಟಾರ್ಟೆಡ್ ignoring other matters in front of his disease? ಆನ್ಸರ್, ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಉಳಿದಿರುವ ನೆಲ, ಮಗುವಿನ ಕಾಯಿಲೆ ಎಲ್ಲವೂ ಗೌಣವಾಗಿ ಕಾಣತೊಡಗಿದವು. ಬಸಲಿಂಗ ವಾಸ್ ಸಫರಿಂಗ್ ವಿತ್ ಪೇನ್, ಸೊ ಹಿ ಕುಡ್ ನಾಟ್ ಕಾನ್ಸಂಟ್ರೇಟ್ ಆನ್ ಹಿಸ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆರ್ ದ ಚೈಲ್ಡ್ಸ್ ಇಲ್ ಹೆಲ್ತ್. ಹಿ ಸ್ಟಾರ್ಟೆಡ್ ಇಗ್ನೋರಿಂಗ್ ಎವ್ರಿಥಿಂಗ್. 4ನೇ ಪ್ರಶ್ನೆ, ಬಸಲಿಂಗನ ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು? ವಾಟ್ ಡಿಡ್ ಡಾಕ್ಟರ್ ತಿಮ್ಮಪ್ಪ ಟೋಲ್ಡ್ ಟು ಬಸಲಿಂಗ? ಆನ್ಸರ್, ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ, ಬಸಲಿಂಗ ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ಲವಾ ಎಂದು ಹೇಳಿದರು. ಆಫ್ಟರ್ ಟೆಸ್ಟಿಂಗ್ ಹಿಸ್ ಲೆಫ್ಟ್ ಐ, ಡಾಕ್ಟರ್ ತಿಮ್ಮಪ್ಪ ಅಡ್ವೈಸ್ಡ್ ಬಸಲಿಂಗ ಟು ಗೋ ಫಾರ್ ಅನ್ ಆಪರೇಷನ್. ಫಿಫ್ತ್ ಕ್ವೆಶ್ಚನ್, ಸಿದ್ಲಿಂಗಿ ಏಕೆ ರಾದ್ಧಾಂತ ಮಾಡಿದಳು? ವೈ ಡಿಡ್ ಸಿದ್ಲಿಂಗಿ ಕ್ರಿಯೇಟೆಡ್ ಅ ಪ್ರಾಬ್ಲಮ್? ಆನ್ಸರ್, ಸಿದ್ಲಿಂಗಿಗೆ ತಿಮ್ಮಪ್ಪ ಹೊಲೆಯರೆಂದು ಹೇಗೋ ತಿಳಿಯಿತು, ಆದ ಕಾರಣ ತಲೆಗೆ ಸ್ನಾನ ಮಾಡಲೇಬೇಕೆಂದು ರಾದ್ಧಾಂತ ಮಾಡಿದಳು. ಸಿದ್ಲಿಂಗಿ ಕೇಮ್ ಟು ನೋ ದಟ್ ಡಾಕ್ಟರ್ ತಿಮ್ಮಪ್ಪ belonged to untouchable groups, so she created a problem, and in spite of doctor's advice she asked Baslinga to have hair wash and come inside the house. Sixth question, ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆಯ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು? ವಾಟ್ ವಾಸ್ ದ ಒಪಿನಿಯನ್ ಅಬೌಟ್ ಡಾಕ್ಟರ್ ತಿಮ್ಮಪ್ಪ ಗಿವನ್ ಬೈ ಅದರ್ ಡಾಕ್ಟರ್ಸ್? ಆನ್ಸರ್, ಕೆಲವು ಡಾಕ್ಟರ್ಗಳು ಇದಕ್ಕೆ ಆಪರೇಷನ್ ಬೇಕಿಲ್ಲ, ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಹೇಳಿದರು. ಅದರ್ ಡಾಕ್ಟರ್ ಟೋಲ್ಡ್ ಬಸಲಿಂಗ ದಟ್ ಡಾಕ್ಟರ್ ತಿಮ್ಮಪ್ಪ ಈಸ್ ಬ್ರೈನ್ಲೆಸ್, ಸೊ ದಿಸ್ ಡಿಸೀಸ್ ಡಸ್ ನಾಟ್ ನೀಡ್ ಆನ್ ಆಪರೇಷನ್. ಸೆವೆಂತ್ ಕ್ವೆಶ್ಚನ್, ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು? ವಾಟ್ ವಾಸ್ ದ ಒಪಿನಿಯನ್ ಗಿವನ್ ಬೈ ಡಾಕ್ಟರ್ ಚಂದ್ರಪ್ಪ ಅಬೌಟ್ ಡಾಕ್ಟರ್ ತಿಮ್ಮಪ್ಪ? ಆನ್ಸರ್, ಡಾಕ್ಟರ್ ಚಂದ್ರಪ್ಪನವರು ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನೆಂಥವರಿಂದ ಸಾಧ್ಯವಿಲ್ಲ, ನಮ್ಮ ವೈದ್ಯಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ ಎಂದು ಹೇಳಿದರು. ಡಾಕ್ಟರ್ ಚಂದ್ರಪ್ಪ ಸೇಸ್ ದಟ್ ಡಾಕ್ಟರ್ ತಿಮ್ಮಪ್ಪ ಈಸ್ ದ ಬೆಸ್ಟ್ ಡಾಕ್ಟರ್ ಆ್ಯಂಡ್ ದ ಹಾನೆಸ್ಟ್ ಡಾಕ್ಟರ್ ಆಸ್ ಐ ನೋ. 4 ಅಂಕದ ಪ್ರಶ್ನೆಗಳು, 4 marks ಕ್ವೆಶ್ಚನ್ಸ್. ಫಸ್ಟ್ ಕ್ವೆಶ್ಚನ್, ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು? ವಾಟ್ ವೇರ್ ದ ಇಶ್ಯೂಸ್ ಫೇಸ್ಡ್ ಬೈ ಬಸಲಿಂಗ? ಆನ್ಸರ್, ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲವಾಗಿತ್ತು. ಕೆಲಸ ಮಾಡುವುದನ್ನು 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ, ಇರುವ 2 ಎತ್ತುಗಳಲ್ಲಿ ಒಂದು ಹೆಗಲಿಗಿಟ್ಟೊಡನೆ ಮಲಗಿಬಿಡುತ್ತದೆ. ಈ ಎತ್ತುಗಳನ್ನು ಯಾರಿಗಾದರೂ ಕೊಟ್ಟು ಬೇರೆ ಎತ್ತುಗಳನ್ನು ತರಬೇಕೆಂದು ಅವನು ಯೋಚಿಸುತ್ತಿದ್ದನು. ಇದರ ಜೊತೆಗೆ ಮಗುವಿನ ಮೈಯಲ್ಲಿ ಏನು ಮಾಡಿದರೂ ಕೆಮ್ಮು ಕಮ್ಮಿಯಾಗುತ್ತಿರಲಿಲ್ಲ. ಹೆಂಡತಿ ಮಗುವನ್ನು ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೇಳುತ್ತಾಳೆ, ಆದರೆ ಅವನಿಗೆ ಪುರುಸೊತ್ತಿಲ್ಲ. ಈ ಎಲ್ಲ ಸಮಸ್ಯೆಗಳ ನಡುವೆ ತನ್ನ ಎಡಗಣ್ಣಿನಲ್ಲಿ ನೋವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು. ಇವು ಬಸಲಿಂಗನು ಎದುರಿಸುತ್ತಿದ್ದ ಸಮಸ್ಯೆಗಳು.
Basalinga's days were very busy. He could not delay his agricultural work for 4 days also because the soil get hardens, and the two buffaloes he had were not healthy, so he wanted to sell those buffaloes and buy new one. Other side, his child was very sick and had severe cough, and his wife was pestering him to take the child to Shivanuru Swamiji. But among all these problems, he had another issue that his eyes were, he had very too much pain in his eyes, which he wanted to show to doctor, but he was so busy that he could not do any work. He could not show his eyes to doctor either. So these are the problems. Second question. ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದು? ಇನ್ ದ ಬಿಗಿನಿಂಗ್, ವಾಟ್ ಆಲ್ ದ ಟ್ರೀಟ್ಮೆಂಟ್ಸ್ ಬಸಲಿಂಗ ಫಾಲೋಡ್ ಫಾರ್ ಹಿಸ್ ಐ ಪೇನ್? ಆನ್ಸರ್. ಬಸಲಿಂಗನಿಗೆ ಎಡಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಾಗ ಮೊದಲಿಗೆ ಅವನು ಉದಾಸೀನ ಮಾಡಿದನು. ಆದರೆ ನೋವಿನ ಜೊತೆಗೆ ಕಣ್ಣು ಮಂದವಾಗುತ್ತಿದೆ ಎಂದು ಗೊತ್ತಾದಾಗ ಹೆದರಿಕೆಯಿಂದ ವೈದ್ಯರಿಗೆ ತೋರಿಸಿದನು. ಅವರು ಕಣ್ಣನ್ನು ಪರೀಕ್ಷಿಸಿ ಹಚ್ಚಿಕೊಳ್ಳಲು ಲೇಹ್ಯವನ್ನು ಕೊಟ್ಟರು. ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದ ಬಸಲಿಂಗ ವೈದ್ಯರು ಹೇಳಿದಂತೆ ಕೆಲವು ದಿನ ಲೇಹ್ಯವನ್ನು ಹಚ್ಚಿಕೊಂಡನು. ಬಟ್ಟೆಯ ಕಾವು ಮತ್ತು ಉಪ್ಪಿನ ಕಾವನ್ನು ಕೊಟ್ಟುಕೊಂಡನು. ಆದರೆ ಕಣ್ಣಿನ ನೋವು ಹೆಚ್ಚಾಗುತ್ತಲೇ ಹೋಯಿತು. ಆದರೆ ಜನರ ಮಾತಿನಂತೆ ಮನಸ್ಸಿಗೆ ಇಷ್ಟವಿಲ್ಲದಿದ್ದರೂ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನ ಹತ್ತಿರ ಹೋದನು. When Basalinga had pain on his left eye, initially he ignored that. When he understood that he also had blur eyes, he got scared and showed some doctor. The doctor gave him ointment. So Basalinga started applying the ointment to his left eye, and he also gave heat packs and salt press to his eyes, but the eye pain was increasing terribly. At the end, at last he went to a government hospital, even though he did not like the government hospital. Third question. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು? Why did Basalinga not follow advice given by Dr. Timmappa? ಆನ್ಸರ್. ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ತಿಮ್ಮಪ್ಪನವರು ಬಸಲಿಂಗನ ಕಣ್ಣನ್ನು ಪರೀಕ್ಷಿಸಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದರು. ನಂತರ ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದೆಂದು, ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯವಿದೆ, ಸರಿಯಾಗಿ ನೆನಪಿಟ್ಟುಕೋ ಎಂದು ಹೇಳಿ ಕಳುಹಿಸಿದರು. ಬಸಲಿಂಗನ ಹೆಂಡತಿಗೆ ತಿಮ್ಮಪ್ಪ ಹೊಲೆಯರು ಎಂಬ ವಿಷಯ ತಿಳಿಯಿತು. ಬಸಲಿಂಗ ಮನೆಗೆ ಬಂದ ಮೇಲೆ ಹೆಂಡತಿ ಸಿದ್ಲಿಂಗಿಯು ದೊಡ್ಡ ರಾಧಾಂತವನ್ನೇ ಮಾಡಿದಳು. ಆಗ ಬಸಲಿಂಗನಿಗೆ ತಿಮ್ಮಪ್ಪ ತನ್ನನ್ನು ಮುಟ್ಟುವ ಮೊದಲು ತನ್ನ ಜಾತಿಯ ಬಗ್ಗೆ ಹೇಳಿದ್ದರೆ ಚೆನ್ನಾಗಿತ್ತು ಅನ್ನಿಸಿತು. ಈ ವಿಷಯವನ್ನು ಯಾರಿಗೂ ಹೇಳಬಾರದೆಂದು ಗಂಡ ಹೆಂಡತಿ ತೀರ್ಮಾನಿಸಿ ಸೂತಕ ಪರಿಹರಿಸಿಕೊಳ್ಳಲು ಬಸಲಿಂಗನ ಕಣ್ಣು ನೆನೆಯದಂತೆ ಬಿಸಿ ನೀರಿನ ಸ್ನಾನವನ್ನು ಮಾಡಿಸಿದಳು. Dr. Timmappa advises Basalinga that he should not take hair wash. If water falls on his eyes, he cannot be cured. But when Basalinga returns home, his wife comes to know that Dr. Timmappa belonged to untouchability caste. So she created a problem, and Basalinga also thought that Dr. Timmappa should have informed him about his caste before treating him. And both husband and wife decided not to tell the villagers about this, and they decided to take the hair wash in spite of doctor's advice. Fourth question. ಬಸಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು? ಅದನ್ನು ಆತ ಯಾವ ರೀತಿ ವ್ಯಕ್ತಪಡಿಸುತ್ತಾನೆ? Why was Basalinga angry and how did he express it? Answer.
ಬಸಲಿಂಗ ತಲೆಗೆ ಸ್ನಾನ ಮಾಡಿದ್ದರಿಂದ ಅವನ ಎಡಗಣ್ಣಿಗೆ ತೀವ್ರ ತೊಂದರೆಯಾಯಿತು. ನಂತರ ಬಸಲಿಂಗ ಬೇರೆ ವೈದ್ಯರ ಬಳಿ ಹೋದರೂ ಪ್ರಯೋಜನವಾಗಲಿಲ್ಲ. ಆಗ ಅವನು ವಿಧಿಯಿಲ್ಲದೆ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಬಂದು ತಾನು ನೀರು ಸೋಕಿಸಿಲ್ಲವೆಂದು ಸುಳ್ಳು ಹೇಳಿದನು. ನಂತರ ನಡೆದುದನ್ನು ಹೇಳಿ ಇನ್ನೊಂದು ಸಲ ಆಪರೇಷನ್ ಮಾಡಿ ನಿಮ್ಮ ಮಾತು ಮೀರೋದಿಲ್ಲ ಎಂದು ಹೇಳಿಕೊಂಡನು. ಮತ್ತೆ ಆಪರೇಷನ್ ಮಾಡಲು ಒಪ್ಪದ ತಿಮ್ಮಪ್ಪ, ಈಗಿರೋ ಗಾಯಕ್ಕೆ ಔಷಧಿ ಕೊಡುತ್ತೇನೆ, ತಪ್ಪದೆ ಹಚ್ಚಿಕೋ ಎಂದಾಗ ಬಸಲಿಂಗನಿಗೆ ಸಿಟ್ಟು ಬಂದಿತು. ತನ್ನ ಜಾತಿಯನ್ನು ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಮಾಡುವಂತೆನಿಸಿತು. ತನ್ನ ಕಣ್ಣು ಹೋಗಲು ಅವರೇ ಕಾರಣವೆಂದು ನಿರ್ಧರಿಸಿದನು. ತಾನು ಬಲ್ಲವರಲ್ಲಿ ತಿಮ್ಮಪ್ಪನ ಬಗ್ಗೆ ಇಲ್ಲ ಸಲ್ಲದ ಚಾಡಿ ಮಾತು ಹೇಳಿ ನಂಬಿಸಿದನು. ಡ್ಯೂ ಟು ದ ಹೇರ್ ವಾಶ್, ಬಸಲಿಂಗಸ್ ಲೆಫ್ಟ್ ಐ severely damaged again. So this time he went to other doctor, but it was no use. At last, without any other options left, Basalinga went to Dr. Timmappa and tells him lies that he never touched water nor he took hair wash. But Dr. Timmappa understands it. So Basalinga confesses his mistake and requests the doctor to do another operation. But Dr. Timmappa refuses to do another operation and gives him some ointment and medicines. With this, Basalinga gets very angry, and he also was angry about the doctor, about his caste. So he went to his people and started talking ill about Dr. Timmappa. ಐದನೇ ಪ್ರಶ್ನೆ, ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು? ಅದಕ್ಕೆ ಕಾರಣಗಳೇನು? ವಾಟ್ ವಾಸ್ ದ ಡಿಸಿಷನ್ ಟೇಕನ್ ಬೈ ಬಸಲಿಂಗ ಎಟ್ ದ ಎಂಡ್ ಆ್ಯಂಡ್ ವಾಟ್ ಈಸ್ ದ ರೀಸನ್ ಫಾರ್ ಇಟ್? ಆನ್ಸರ್: ಬಸಲಿಂಗನು ತನ್ನ ಬಲಗಣ್ಣಾದರೂ ಉಳಿಸಿಕೊಳ್ಳಲು ನಿರ್ಧರಿಸುತ್ತಾನೆ. ದಿನೇ ದಿನೇ ಬಲಗಣ್ಣಿನ ದೃಷ್ಟಿ ಮಂದವಾಗುತ್ತಿರುವುದು ಅವನಿಗೆ ಅರಿವಿಗೆ ಬಂತು. ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನನ್ನು ಉಳಿಸುವುದಿಲ್ಲವೆಂದು ನಿಶ್ಚಿತವಾಗಿತ್ತು. ಅವನಿಗೆ ತಿಮ್ಮಪ್ಪನವರ ಮಿಂಚಿನಂತಹ ಬೆರಳು, ಪ್ರೀತಿ ತುಂಬಿದ ಮುಖ ನೆನಪಿಗೆ ಬಂದು ನೇರವಾಗಿ ತಿಮ್ಮಪ್ಪನ ಬಳಿ ಬಂದು ಕಣ್ಣೀರು ಸುರಿಸುತ್ತಾ ಅವರ ಕೈ ಹಿಡಿದುಕೊಂಡು ಗಟ್ಟಿಯಾಗಿ ಅಳತೊಡಗಿದನು. ಅವನಲ್ಲಿ ಮರುಕಳಿಸಿದ ಮುಗ್ಧತೆಯನ್ನು ಕಂಡು ಅವರೂ ಕರಗಿದರು. ಬಸಲಿಂಗನ ಈ ನಿರ್ಧಾರದಿಂದ ಅವನ ಬಲಗಣ್ಣು ಉಳಿಯಿತು. Due to negligence, Basalinga's right eye also started paining every day. At last he understood that his attitude, his lies, his caste, his religious head could not save his eyes. So he remembered Dr. Timmappa's affectionate face and electrifying fingers. So he directly went to Dr. Timmappa and started crying. Seeing his condition, even Dr. Timmappa felt bad for him and he treated his right eyes. With this decision, Basalinga could save his right eye.